ಎಲ್ರು ಬನ್ನಿ ಬನ್ನಿ ಎಲ್ರು. ಜಮೀನ್ದಾರನ್ ಸಾಯಿಸ್ಬಿಟ್ರು. ಅಯ್ಯೋಯ್ಯೋ ಜಮೀನ್ದಾರನ್ ಸಾಯಿಸ್ಬಿಟ್ರು. ಕೊನೆಗೆ ಚಪ್ಪಲಿ ಶಾಲುನೇ ಸಿಕ್ಕಿದ್ದು. ಜಮೀನ್ದಾರನ ಮುತ್ತು ಸಾಯಿಸ್ಬಿಟ್ಟ. ಜಮೀನ್ದಾರನ ಮುತ್ತು ಸಾಯಿಸ್ಬಿಟ್ಟ. ಜಮೀನ್ದಾರನ ಮುತ್ತು ಸಾಯಿಸ್ಬಿಟ್ಟ. ಎಲ್ಲ ಓಡ್ ಬನ್ನಿ, ಎಲ್ಲ ಓಡ್ ಬನ್ನಿ. ಜಮೀನ್ದಾರನ ಮುತ್ತು ಸಾಯಿಸ್ಬಿಟ್ಟ. ಮುತ್ತು ಸಾಯಿಸ್ಬಿಟ್ಟ ಜಮೀನ್ದಾರನ. ಯಜಮಾನ್ರೆಲ್ಲೋ? ನೀನೇ ಸಾಯಿಸ್ಬಿಟ್ಟಲ್ಲೋ. ಹೇಳು, ಯಜಮಾನ್ರು ಎಲ್ಲಿ? ನೀನೇ ಸಾಯಿಸ್ಬಿಟ್ಟಲ್ಲ. ಇಲ್ಲ ನೋಡು ಕಾಳಿ, ಯಜಮಾನ್ರು ಅವ್ರು ಬದುಕಿದ್ದಾರೆ ತಾನೆ? ಎಲ್ಲಿದ್ದಾರೆ ಹೇಳು, ಹೇಳು. ನೀನೇ ಹೊಡೆದು ಸಾಯಿಸ್ಬಿಟ್ಟಲ್ಲೋ ಪಾಪಿ. ಏನೋ ಯಾವುದೋ ಒಂದು ಕೋಪದಲ್ಲಿ ನಿನ್ನ ಹೊಡೆದ್ರು ಅಂತ ಅವನ್ನ ಹೊಡೆದು ಸಾಯಿಸಿ ನೀರಲ್ಲಿ ಹಾಕ್ಬಿಟ್ಟಲ್ಲೋ ಪಾಪಿ. ಜಮೀನ್ದಾರ್ ಸುತ್ತೋಗ್ಬಿಡವ್ರೆ. ಮುತ್ತು ಮತ್ತೆ ಕಾಳಿ ಜಗಳ ಆಡ್ತಾವ್ರೆ. ಅಯ್ಯೋ ಅಯ್ಯೋ, ನನ್ನೇನು ಮಾಡಬೇಡ, ನನ್ನೇನು ಮಾಡಬೇಡ ಮುತ್ತು. ನನ್ನೇನು ಮಾಡಬೇಡ ಮುತ್ತು, ನನ್ನೇನು ಮಾಡಬೇಡ. ಜಮೀನ್ದಾರರು ನಾನೇ ಕೊಂದಿದ್ದು, ಆದ್ರೆ ನಾನು ಬೇಕು ಅಂತ ಮಾಡ್ಲಿಲ್ಲ. ದೊಡ್ಡ ಯಜಮಾನರು ಹೇಳಿದಕ್ಕೆ ಮಾಡಿದ್ದು. ಯಾಕೋ ನನ್ ಮಗನ ಕೊಂದೆ. ಅಯ್ಯಯ್ಯೋ, ಏನು ಮಾತಾಡ್ತಿದ್ಯಾ? ಏನ್ ಹೇಳ್ತಾ ಇದೀಯಾ? ಏ ಮುತ್ತು, ಜಮೀನ್ದಾರನ್ನ ನಿನ್ ಕೊಂದು ಈ ತರ ಹೊಡೆದ್ರೆ ಯಾಕೋ ಅವ್ನು ಸುಳ್ಳು ಹೇಳಲ್ಲ. ಏನ್ ನೋಡ್ತಾ ಇದ್ದೀರಾ? ಇವ್ನನ್ನ ಹೊಡೆದಾಕ್ರೋ. ಅಲ್ಲಿ ನೋಡಿ, ಅವನು ಓಡೋಗ್ತಾ ಇದ್ದಾನೆ. ಬರ್ರ ಬರ್ರ
ಅಳಿ ಅಂದ್ರೆ ನೀವು ನನ್ನ ಮಗಳನ್ನ ಮದುವೆ ಆಗಲ್ಲ ಅಂತ ಹೇಳಿದ್ರಲ್ಲ, ಆ ಕೋಪದಲ್ಲಿ ನಾನು ನಿಮಗೆ ಮೋಸ ಮಾಡಿಬಿಟ್ಟೆ. ನನಗೆ ಕ್ಷಮಿಸ್ಬಿಡಿ. ನೀವು ಮಾತ್ರ ಅಲ್ಲ, ನಾವೆಲ್ಲರೂ ಮುತ್ತುಗೆ ದ್ರೋಹ ಮಾಡಿಬಿಟ್ವಿ. ಅವನ ಹತ್ರನೇ ಕ್ಷಮೆ ಕೇಳಬೇಕು. ಯಜಮಾನ್ರೆ, ನಿಮ್ಗೇನೂ ಆಗಿಲ್ಲ ತಾನೆ? ನಿಮ್ಗೇನೂ ಆಗಿಲ್ಲ. ನಿನ್ನ ಎಷ್ಟು ಹೊಡೆದು ಅವಮಾನ ಮಾಡಿದ್ರು ನೀನು ನನ್ನನ್ನು ಕ್ಷಮಿಸ್ಬಿಡು ಮುತ್ತು. ಏನು ಯಜಮಾನ್ರೆ ಇದು ದೊಡ್ಡ ದೊಡ್ಡದಾಗೆಲ್ಲ ಮಾತಾಡ್ಕೊಂಡು? ಬಮ್ಮ. ನಾನೇ ನಿಮಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಬರ್ತಾ ಬರ್ತಾ ಏನಾಗ್ತಿದೆ ಅಂತ ಒಂದು ಗೊತ್ತಾಗ್ತಿಲ್ಲ ಯಜಮಾನ್ರೆ. ಕೆಲವೊಂದು ಗೊತ್ತಾಗದೇ ಇರೋದೇ ಒಳ್ಳೇದು. ಅಮ್ಮ ನಿಂತ್ಕೊಳ್ಳಿ, ಆಶೀರ್ವಾದ ತಗೋ. ನೀನು ಆಶೀರ್ವಾದ ತಗೊಬೇಕಾಗಿರೋದು ನಮ್ಮ ಹತ್ರ ಅಲ್ಲ ಮುತ್ತು. ಏನು ಯಜಮಾನ್ರೆ ನೀವು? ಈ ಅನಾಥಂಗೆ ನೀವು ಆಶೀರ್ವಾದ ಮಾಡೋದು ಬಿಟ್ಟರೆ ಇನ್ಯಾರು ಮಾಡ್ತಾರೆ? ನಿಮ್ಮಪ್ಪ. ಹೌದು ಮುತ್ತು, ನನ್ನನ್ನು ಕಾಪಾಡಿದ್ದು ನಿಮ್ಮಪ್ಪನೇ. ಏನು ಹೇಳ್ತಾ ಇದ್ದೀರಾ ನೀವು? ಎಲ್ಲಮ್ಮ ಅಪ್ಪ ಕಾಣ್ತಿಲ್ಲ? ನನ್ನ ನೋಡೋಕೆ ಅವ್ರಿಗೆ ಇಷ್ಟ ಇಲ್ವಾ? ನಾನೇನು ತಪ್ಪು ಮಾಡಿಲ್ಲಮ್ಮ. ಹೋಗೋವಾಗಾದರೂ ನನಗೆ ಆಶೀರ್ವಾದ ಮಾಡಿ ಹೋಗ್ಬೋದಲ್ಲ? ಯೋಚನೆ ಮಾಡಬೇಡಪ್ಪ, ಅವರೆಲ್ಲೇ ಇದ್ದರೂ ಅವ್ರ ಆಶೀರ್ವಾದ ನಿನಗಿರುತ್ತೆ. ನಿನ್ನ ಹೀಗೆ ನೋಡೋದಕ್ಕೆ ಎಷ್ಟು ವರ್ಷ ಕಾದಿದ್ನಪ್ಪ. ಮತ್ತು ಏನಿದು ವೇಷ? ಸ್ವಾಮಿ ಸೀನಪ್ಪ ನಂದ. ಓ ಸ್ವಾಮಿ, ಸ್ವಾಮಿ ಏನಿದು ವೇಷ? ನಾನು ಪ್ರೀತಿ ಮಾಡ್ತಾ ಇದ್ನಲ್ಲ ಆ ಹುಡುಗಿ, ಆ ಕರಿಕಾಗೆ ಅವಳನ್ನ ಓಡಿಸ್ಕೊಂಡು ಹೋಗ್ಬಿಟ್ಟ. ಸ್ವಾಮಿ ಹಾಗೆಲ್ಲ ಮಾತಾಡ್ಬಾರ್ದು. ಮಾತಾಡ್ಬಾರ್ದಲ್ಲ? ಹೌದು ಸ್ವಾಮಿ, ಇದಕ್ಕೆಲ್ಲ ನೀವು ತಲೆ ಕೆಡ್ಸ್ಕೊಂಡು ಇನ್ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ. ನೀನೇ ಹೇಳ್ತೀಯಲ್ಲ, ಸಿಗೋದು ಸಿಗದಿರೋ ತರ ಇರಲ್ಲ, ಸಿಗದೆ ಇರೋದು ಯಾವತ್ತೂ ಸಿಗೋದೇ ಇಲ್ಲ. ನನಗಿದೇ ಸಿಕ್ಕಿರೋದು. ಆಶೀರ್ವಾದ ತಗೋ, ನಿನ್ನ ಯಾರು ಮೀರ್ಸಕ್ಕಾಗಲ್ಲ. ಜೈ ಸೀನಾನಂದಾಯ ನಮಃ. ಯಜಮಾನ್ರೆ? ಇಲ್ಲಪ್ಪ, ಯಾವಾಗಲೂ ನೀನೇ ಯಜಮಾನ. ಈ ಮುತ್ತು ಯಾವತ್ತೂ ಯಾವಾಗಲೂ ಎಲ್ರಿಗೂ ಸೇವಕನೇ. ನೀವೇ ನಮ್ಮ ಯಜಮಾನ್ರು.